ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯ ಕರ್ತವ್ಯಲೋಪ ಎಸಗಿದ ವೈದ್ಯರನ್ನು ತಕ್ಷಣ ಕರ್ತವ್ಯದಿಂದ ಅಮಾನತುಗೊಳಿಸುವಂತೆ ಹಾಗೂ ಮೃತಪಟ್ಟ ಬಾಣಂತಿಯರ ಕುಟುಂಬಕ್ಕೆ ಪರಿಹಾರ ನೀಡುವವರಿಗೂ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಈ ಉಪವಾಸ ಸತ್ಯಾಗ್ರಹ 2 ದಿನದಿಂದ ಮುಂದುವರೆದು ಸಂಘಟನೆಯ ಮುಖಂಡರು ಅಸ್ತವ್ಯಸ್ತಗೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಡಿವೈಎಸ್ಪಿ ಹಾಗೂ ನಗರದ ಪಿಐ ಭೇಟಿ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕೆಂದು ಮನವಿ ಮಾಡಿದರು. ನಂತರ ಸ್ಥಳಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಆಗಮಿಸಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತಪಟ್ಟ ಬಾಣಂತಿಯರನ್ನು ಪರಿಹಾರದ ಕುರಿತು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ, ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತು ಚರ್ಚೆ ಮಾಡಲಾಗುವುದು ಎಂದು ತಿಳಿಸಿದರು. IV ದ್ರಾವಣ ಎಂಬ ಔಷಧೀಯ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಎಂದು ಹೋರಾಟಗಾರರಿಗೆ ತಿಳಿಸಿದರು. ತದನಂತರ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಹೋರಾಟಗಾರರಿಗೆ ಕೈಬಿಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಮೇಶ್ ಗೌಡ ಅರಳಹಳ್ಳಿ, ದೇವಾ SPBS ತಳವಾರ್, ಪ್ರಿಯಾ ದುರ್ಗಪ್ಪ ಸೇರಿದಂತೆ ಅನೇಕ ನಮ್ಮ ಕರ್ನಾಟಕ ಸೇನೆಯ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು. ಸರ್ ಸೇಮ್ ಮೆಡಿಸನ್ ಅಲ್ಲ, ಸೇಮ್ ಬ್ಯಾಚ್ ಸಾಕು. ಅಲ್ಲಾಗಿತ್ತು ಇಲ್ಲಾಗಿತ್ತು ಕಾಸ್ ಆಫ್ ಡೆತ್ ಎದಕ್ಕೆ ಅನ್ನೋದು ಈಗ ಆಗಲೇ ಒಂದು 3 ಜನರದ್ದು ಕಮಿಟಿ ಮಾಡಿದ್ದಾರೆ. ಕಮಿಟಿ ಈಸ್ ಆಲ್ಸೋ ಸೆಡ್ ದ್ಯಾಟ್ ಇದು ಮೆಡಿಸಿನ್ ಆಗಿದೆ. ಆಮೇಲೆ ಈ ಮೆಡಿಸನ್ನ ಮೊದಲು ಬ್ಯಾನ್ ಮಾಡಿದ್ರು. ಆಮೇಲೆ ನಿಮ್ಮ ಹತ್ರ ಬ್ಯಾನ್ ಮಾಡಿದ ಮೇಲೆ ನಿಮಗೆ ತೊಗೊಳ್ರಿ ಅಂತ ಯಾವಾಗ ಲೆಟ್ರ್ ಹಾಕಿದ್ರು, ಅದು ಲೆಟ್ರ್ ಕೊಟ್ಟಿದ್ರು. ಅದು 2 ಕಾಪಿ ಕೊಡ್ರಿ. ಸ್ಟಾಪ್ ಮಾಡಿದ್ದು ಕಾಪಿ ಕೊಡ್ರಿ, ಯೂಸ್ ಮಾಡಿದ್ದು ಕಾಪಿ ಕೊಡ್ರಿ. ನಮ್ಮ PN ಕಳಿಸ್ತೀವಿ ಕೊಡ್ರಿ. ಅವ್ರಿಗೆ ಏನು ಸಿಗ್ಬೇಕು ನಮಗೂ ಸಿಗ್ಬೇಕು. ಸಿಗಲಿಲ್ಲ ಅಂತಂದರೆ ನೀವು ಮತ್ತೆ ಹೋರಾಟ ಮಾಡಿ ನಾವೆಲ್ಲ ಅರೆಸ್ಟ್ ಕ್ಯಾಂಪ್ ಕೂಡ್ತಾರೆ. ಇದು ಬೇರೆ ಹೌಸ್ನಲ್ಲಿ ಈ ವಿಷಯ ಇರ್ತಾರೆ. ನಮ್ಮ ಇಲ್ಲಿ ಯಾರು ಮಾಹಿತಿಯನ್ನು ಕೇಳಿಲ್ಲ. ಆ ಮೆಡಿಸನ್ ಹಲೋ 2 ಲಕ್ಷ ಕೊಡ್ತಿದ್ದಾರೆ. ಅವತ್ತು ಆ ರಿಪೋರ್ಟ್ಗಿಂತ ಮುಂಚೆ ಅವತ್ತು ಯಾರಿಗೂ ಹೋರಾಟ 6 ಗಂಟೆಯಿಂದ 9 ಗಂಟೆ 40 ನಿಮಿಷದವರೆಗೂ ಆ ಯಾರು ಬಂದಿಲ್ಲ ಸರ್. ಆ ಪೇಷಂಟ್ ಅವತ್ತು ನೋಡಿಲ್ಲ. ಇದು ಸೈಲೆಂಟ್ ಆಗಿದೆ. ಸರಿಯಾದ ಅವ್ರು ಬಂದಿಲ್ಲ ಅದು ಎನ್ಕ್ವೈರಿ ಇಲ್ಲಾಂದರೆ ಮತ್ತೆ ಅದು ಬೇರೆ ಹೋಗ್ತದೆ. ಈಗ ನೀವು ಇಲ್ಲಿ ಬಾಕಿ ಯಾವಾಗ ಮಾಡಿ